ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಇದು ಆಲಿಕಟ್ದು ಕಟ್ಟಿಂಗ್ ಮಾಡಿದ್ವಲ್ಲ, ಅದು ಸ್ಟಿಚಿಂಗ್ ಹೇಗೆ ಮಾಡೋದು ನೋಡೋಣ ಬನ್ನಿ. ಫಸ್ಟ್ಗೆ ನಾವು ಈ ಥರ ಕಟ್ಟಿಂಗ್ ಮಾಡಿದ್ದೀವಲ್ಲ, ಫಸ್ಟ್ಗೆ ಈಗ ಇಟ್ಕೊಂಡ್ಬಿಟ್ಟು ಅದನ್ನ ಉಲ್ಟಾ ಇಟ್ಕೊಂಡು ಇನ್ನೌಟ್ ಮಾಡ್ಕೋಬೇಕಾಗತ್ತೆ. ನಾನು ಯಾವುದೇ ಬ್ಲೌಸ್ ಆದರೂ ಕೆಲವೊಂದು ಇದೇ ರೀತಿನೇ ಇನ್ನೌಟ್ ಮಾಡೋದು. ಆ ಕಡೆ ಈ ಕಡೆ ಸರಿ ಇದ್ದಂಗೆ ಪಿನ್ ಹಾಕ್ಕೊಂಡ್ಬಿಟ್ಟು ಗುಂಡು ಪಿನ್ ಹಾಕ್ಕೊಂಡು ನೀಟಾಗಿ ಒಂದು ಕಡೆಯಿಂದ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ವಿ ನೆಕ್ ಆಗಿರೋದ್ರಿಂದ ನೀಟಾಗಿ ಅಲ್ಲಿಂದ ಕರೆಕ್ಟಾಗಿ ಬಂದು ಮೂಲೆಯಲ್ಲಿ ಸೂಜಿ ಇಳಿಸ್ಕೊಂಡು ತಿರುಗಿಸ್ಕೋಬೇಕು. ನೀವು ಯಾವುದೇ ಆದ್ರೂ ಅಷ್ಟೇ ನೀಟಾಗಿ ಕರೆಕ್ಟಾಗಿ ಬರೋಕ್ಕೆ ಒಂದೇ ಲೆವೆಲ್ಗೆ ಸ್ಟಿಚ್ಚು ನೋಡಿ. ಈ ರೀತಿ ಒಂದೇ ಲೆವೆಲ್ಗೆ ಸ್ಟಿಚಿಂಗ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚಿಂಗು ಸುತ್ತ ಮಾಡ್ಕೊಂಡು ಅದನ್ನ ಕಟ್ ಮಾಡಿ ಆಮೇಲೆ ನ್ಯಾಚ್ ಹಾಕ್ಕೋಬೇಕು. ಮುಖ್ಯವಾಗಿ ನ್ಯಾಚ್ ಹಾಕಲೇಬೇಕು. ನ್ಯಾಚ್ ಹಾಕಿಲ್ಲ ಅಂದರೆ ತಿರುಗಿಸಿದಾಗ ಗಂಟು ಥರ ಆಗುತ್ತೆ. ಅದಕ್ಕೋಸ್ಕರ ಅಲ್ಲಲ್ಲಿ ಇಟ್ಕೊಂಡಂಗೆ ಆಗುತ್ತೆ, ಸ್ಟಿಚಿಂಗು ಹಿಡಿದು ಬಿಡುತ್ತೆ. ನ್ಯಾಚ್ ಹಾಕಲೇಬೇಕು. ಈ ರೀತಿ ಕಟ್ ಮಾಡೋ ಈ ಥರ ಸ್ಟಿಚಿಂಗ್ ಆದಮೇಲೆ ಈ ರೀತಿ ಕಟ್ ಮಾಡ್ಕೋಬೇಕು ನೋಡಿ. ಈ ರೀತಿ ಕಟ್ ಮಾಡ್ಕೊಂಬಿಟ್ಟು ಆಮೇಲೆ ನ್ಯಾಚ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ತೀವಲ್ಲ, ಆವಾಗ ಲೈನಿಂಗ್ನ ತಿರುಗಿಸ್ಕೊಂಡು ಒಂದು ಸ್ಟಿಚ್ ಹಾಕ್ಕೋಬೇಕು. ಅದು ಪಾಯಿಂಟ್ ಹೊಲಿಗೆ. ಆ ಪಾಯಿಂಟ್ ಹೊಲಿಗೆ ಹಾಕಿದ್ರೇ ನಾವು ಈ ಥರ ಇನ್ನೌಟ್ ಮಾಡಿದಾಗ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಇಲ್ಲ ಅಂದರೆ ಸ್ಟಿಫಾಗಿ ಕೂರಲ್ಲ ಅದು ನೋಡಿ. ಈ ರೀತಿ ಗುಂಡ್ಪಿನೆಲ್ಲ ತೆಗೆದುಬಿಟ್ಟು ನೀಟಾಗಿ ಒಂದು ಈ ರೀತಿ ನೋಡಿ. ಇಲ್ಲಾಂದರೆ ಲೈನಿಂಗ್ ಮೇಲೆ ಬರಬೇಕು, ಈ ಕಡೆ ಮೇನ್ ಬಟ್ಟೆ ಮೇಲೆ ಬರಬಾರ್ದು. ಲೈನಿಂಗ್ ಮೇಲೆ ಈ ಥರ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡ್ಬಿಡ್ಬೇಕು. ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಾವು ಉಲ್ಟಾ ತಿರುಗಿಸಿದಾಗ ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ. ಈ ರೀತಿ ಮೇಲ್ಗಡೆ ಒಂದು ಪಾಯಿಂಟ್ ಹೊಲಿಗೆ ನೀಟಾಗಿ ಹಾಕ್ಬಿಟ್ಟು ಸುತ್ತ ಸ್ಟಿಚಿಂಗ್ ಹಾಕ್ಕೋಬೇಕು. ಇದು ಮೇಲ್ಗಡೆ ಪೀಸು ರೆಡಿ ಆಗುತ್ತೆ. ಈಗ ಆದಮೇಲೆ ಮತ್ತೆ ಇವಾಗ ನೀಟಾಗಿ ಅಲ್ಲೊಂದು ಪಿನ್ ಹಾಕ್ಕೊಂಬಿಟ್ಟು ಸುತ್ತ ಒಂದು ಸ್ಟಿಚ್ ಹಾಕ್ಕೋಬೇಕು. ಸ್ಟಿಚಿಂಗ್ ಆದಮೇಲೆ ಮತ್ತೆ ಅದು ಎಕ್ಸ್ಟ್ರಾ ಪೀಸ್ ಏನೇನಿರುತ್ತೆ ಕಟ್ ಮಾಡ್ಕೊಂಬಿಟ್ಟು ಆಮೇಲೆ ಹಿಂದೆ ಬ್ಯಾಕ್ ಪೀಸ್ ರೆಡಿ ಮಾಡ್ಕೋಬೇಕು. ಸೇಮ್ ಅದೇನು ಡಿಸೈನ್ ಇರೋಲ್ಲ, ಅದನ್ನು ಅಷ್ಟೇ ರೌಂಡ್ ನೆಕ್ ಇರೋದ್ರಿಂದ ಕಟ್ ಮಾಡಿಬಿಟ್ಟು ನ್ಯಾಚ್ ಹಾಕ್ಕೊಂಡು ತಿರುಗಿಸ್ಕೊಂಡು ಇದನ್ನು ಅದೇ ರೀತಿ ಫ್ರಂಟ್ ಹೇಗೆ ರೆಡಿ ಮಾಡಿದ್ವೋ ಇದಕ್ಕೂ ಪಾಯಿಂಟ್ ಹೊಲಿಗೆ ಹಾಕಿ ತಿರುಗಿಸ್ಕೊಂಡು ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ಮತ್ತು ಸುತ್ತ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಏನಿರು ತೆಗೆದುಬಿಟ್ಟು ರೆಡಿ ಮಾಡಿ ಸೈಡ್ಗೆ ಇಟ್ಕೋಬೇಕು. ಮಧ್ಯದಲ್ಲಿ ನ್ಯಾಚ್ ಹಾಕ್ಕೊಂಬಿಟ್ಟು ಆಮೇಲೆ ಸೈಡ್ ಇಟ್ಕೊಂಡು ಆಮೇಲೆ ಕೆಳಗಡೆ ಲೆಹೆಂಗಾ ಪೀಸ್ ಇರುತ್ತಲ್ಲ ಅದನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಫಸ್ಟ್ಗೆ ನೋಡಿ, ಇದೂ ಅಷ್ಟೇ ಸುತ್ತ ಸ್ಟಿಚ್ ಹಾಕ್ಕೊಂಡು ಪಾಯಿಂಟ್ ಹೊಲಿಗೆ ಎಲ್ಲ ಆದಮೇಲೆ ಈ ಥರ ಸ್ಟಿಚ್ ಹಾಕ್ಕೊಂಡು ಆದಮೇಲೆ ಮತ್ತೆ ಇವಾಗ ಮಧ್ಯದಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇವಾಗ ಇದನ್ನು ಒಂದೊಂದು ಫಿಲ್ಟ್ ಇಟ್ಕೋಬೇಕು. ನಾವು ಮೇನ್ ಪೀಸ್ ಏನಿರುತ್ತೆ ಅದ್ರ ಮೇಲೆ ಫಸ್ಟ್ಗೆ ಮೇನ್ ಪೀಸನ್ನು ಕರೆಕ್ಟಾಗಿ ಮಧ್ಯದಲ್ಲಿ ಇಟ್ಕೊಂಡು ಒಂದೊಂದು ಫ್ರಿಲ್ ಇಟ್ಕೋಬೇಕಾಗುತ್ತೆ. ಆಮೇಲೆ ಅದ್ರ ಮೇಲೆ ಒಂದು ಲೈನಿಂಗ್ ಇಟ್ಕೋಬೇಕು. ಲೈನಿಂಗ್ನ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಯಾಕೆಂದರೆ ಇದು ಲೈನಿಂಗ್ ಬಟ್ಟೆ ಇದು ಜಾಸ್ತಿ ಕಮ್ಮಿ ಇರುತ್ತೆ, ಮೇನ್ ಪೀಸ್ ಜಾಸ್ತಿ ಇರೋದ್ರಿಂದ ಒಟ್ಟಿಗೆ ಆಗಲ್ಲ. ಹಂಗಾಗಿ ಸ್ವಲ್ಪ ಕಮ್ಮಿ ಇರೋದ್ರಿಂದ ಅದನ್ನು ಫಸ್ಟ್ ಕೊಟ್ಬಿಟ್ಟು ಆಮೇಲೆ ಇದನ್ನು ಕೊಟ್ಟರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಅದರಲ್ಲಿ ಏನು ತೊಂದರೆ ಏನಿಲ್ಲ. ನೀಟಾಗಿ ಈ ರೀತಿ ಫ್ರಿಲ್ಲು ಜಾಸ್ತಿ ಕಮ್ಮಿ ನೋಡ್ಕೊಂಡು ನಮ್ಗೆ ಲೆವೆಲಿಗೆ ಬರೋ ಥರ ಸ್ಟಿಚ್ ಮಾಡ್ಕೋಬೇಕು ಅಷ್ಟೇ. ಇದು ಇವಾಗ ಇದು ಈ ರೀತಿ ಆದಮೇಲೆ ಇದು ಫ್ರಂಟು ಬ್ಯಾಕು ಎರಡೂ ಅದೇ ರೀತಿಯೇ ರೆಡಿ ಮಾಡ್ಕೋಬೇಕು. ಆಮೇಲೆ ಈ ಕಡೆದು ಒಂದು ಕಡೆದಾದ್ಮೇಲೆ ಇನ್ನೊಂದು ಕಡೆದೂ ಅದು ಹೇಳಿದ್ನಲ್ಲ, ಬ್ಯಾಕು ಫ್ರಂಟು ಎರಡೂ ಅದೇ ರೀತಿಯೇ. ಫಸ್ಟು ಕೆಳಗಡೆ ಪೀಸು ಮೇನ್ ಪೀಸು ಆಮೇಲೆ ಲೈನಿಂಗ್ ಪೀಸು ಆ ಥರ ಎರಡೂ ಫ್ರಿಲ್ ಕೊಟ್ಟು ರೆಡಿ ಮಾಡ್ಕೋಬೇಕು. ರೆಡಿ ಆದಮೇಲೆ ಆಮೇಲೆ ನಾವು ಬ್ಲೌಸ್ ಪೀಸ್ ರೆಡಿ ಮಾಡ್ಕೋಬೇಕು, ಸ್ಲೀವ್ಸ್ ರೆಡಿ ಮಾಡ್ಕೋಬೇಕಾಗುತ್ತೆ. ಇವಾಗ ಫ್ರಂಟ್ ಆಯಿತು, ಇವಾಗ ಬ್ಯಾಕು. ಯಾಕೆಂದರೆ ಕೆಳಗಡೆ ಮೇನ್ ಪೀಸ್ ಫ್ರಿಲ್ ಇಟ್ಕೊಂಡು ರೆಡಿ ಮಾಡ್ಕೋಬೇಕು, ಮತ್ತು ಲೈನಿಂಗ್ ಪೀಸ್ನು ಫ್ರಿಲ್ ಇಟ್ಬಿಟ್ಟು ರೆಡಿ ಮಾಡ್ಕೋಬೇಕಾಗಿರೋದ್ರಿಂದ ಸ್ವಲ್ಪ ನಿಧಾನ ಆಗುತ್ತೆ. ಆ ಬಟ್ಟೆ ಆಮೇಲೆ ಜಾಸ್ತಿ ಇದ್ದರೆ ಜಾಸ್ತಿ ಫ್ರಿಲ್ ಬರುತ್ತೆ, ನೋಡಿಕೊಂಡು ಇಟ್ಕೋಬೇಕಾಗುತ್ತೆ. ನಾವು ಏನು ಅದರ ಅಳತೆ ತೊಗೊಂಡಿದ್ದೀವಲ್ಲ ಕರೆಕ್ಟಾಗಿ ಅದಕ್ಕೆ ನೋಡಿ ಈ ಥರ ನಾನು ಮಧ್ಯದಲ್ಲಿ ಇಟ್ಕೊಂಡು ಆ ಕಡೆ ಅರ್ಧ ಈ ಕಡೆ ಅರ್ಧ ಆ ಥರ ಇಟ್ಕೊಂಡೆ. ಇವಾಗ ಇದನ್ನು ಅಷ್ಟೇ ಮಧ್ಯದಲ್ಲಿ ಇಟ್ಕೊಂಡ್ಬಿಟ್ಟು ಆ ಕಡೆ ಈ ಕಡೆ ಇದು ಲೈನಿಂಗ್ ಏನು ಆ ಥರ ಇಲ್ಲ, ಫಸ್ಟಿಂದನೇ ಕೊಟ್ಕೋಬೋದು. ಆದರೆ ಮೇನ್ ಪೀಸ್ ಬಂದುಬಿಟ್ಟು ನಾವು ಮಧ್ಯ ಕರೆಕ್ಟಾಗಿ ನ್ಯಾಚ್ ಹಾಕಿರ್ತೀವಲ್ಲ ಮಧ್ಯಕ್ಕೆ ಬರಬೇಕು ಆ ಕಡೆ ಈ ಕಡೆ. ಅದಕ್ಕೋಸ್ಕರ ಅದನ್ನು ಆ ಥರ ಕೊಡೋದು ನೋಡಿ. ಈ ರೀತಿ ರೆಡಿ ಆಯಿತು. ಇದು ಬ್ಯಾಕು, ಇದು ಫ್ರಂಟು ನೋಡಿ. ಫ್ರಂಟ್ ಈ ರೀತಿ ಬಂದಿದೆ. ಇವಾಗ ಇಲ್ಲಿಗೆ ಲೇಸ್ ಕೊಡ್ತಾಯಿದ್ದೀನಿ. ಕರೆಕ್ಟಾಗಿ ನಾವು ವಿ ಶೇಪ್ ಇದೆಯಲ್ಲ ಮಧ್ಯ ಮಾರ್ಕ್ ಮಾಡ್ಕೊಂಬಿಟ್ಟು, ಅಂದರೆ ಈ ಡಿಸೈನ್ಗೆ ಲೇಸ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಆಮೇಲೆ ಲೇಸ್ ತೊಗೊಬಂದು ಕೊಡ್ತಾಯಿದ್ದೀನಿ. ಅದು ಸಿಲ್ವರ್ ಕಲರ್ದು, ಅದರಲ್ಲಿ ಗೀರ್ಗಳೆಲ್ಲ ಸಿಲ್ವರ್ ಕಲರ್ ಇದೆ, ಅದಕ್ಕೋಸ್ಕರ ಲೇಸ್ ಕೊಡ್ತಾಯಿದ್ದೀನಿ. ಲೇಸ್ ಕೊಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನೋಡಿ. ಆ ಕಡೆಯಿಂದ ಈ ಕಡೆಗೆ ಇವಾಗ ರೆಡಿಮೇಡ್ ಡ್ರೆಸ್ಸಲ್ಲೆಲ್ಲ ಬರುತ್ತಲ್ಲ ಸೇಮ್ ಅದೇ ಥರನೇ ಕಾಣಿಸ್ಲಿ ಅಂದ್ಬಿಟ್ಟು ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ಬೋದು. ಸೇಮ್ ಅದೇ ರೀತಿಯೇ ಲೇಸ್ನ
ಕೊಡ್ತಾಯಿದ್ದೀನಿ. ಅಂದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಅದೇ ಇವಾಗ ರೆಡಿಮೇಡಲ್ಲಿ ಇರುತ್ತಲ್ಲ ಆ ಥರ ಕಾಣಿಸ್ಲಿ ಅಂತ. ಇವಾಗ ಫ್ರಂಟು ಬ್ಯಾಕು ಜಾಯಿಂಟ್ ಮಾಡ್ಕೋಬೇಕು. ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ನಾವು ಸ್ಲೀವ್ಸ್ ರೆಡಿ ಮಾಡ್ಕೋಬೇಕಾಗತ್ತೆ. ಸ್ಲೀವ್ಸ್ ಬಂದು ಇದು ಲೆಂತಿ ಸ್ಲೀವ್ಸ್ ಇರೋದ್ರಿಂದ ಇದಕ್ಕೂ ನಾನು ಸ್ಲೀವ್ಸ್ಗೂ ಅದು ಲೇಸ್ ಇತ್ತು ಸ್ವಲ್ಪ ಉಳಿದಿರೋದು, ಸ್ಲೀವ್ಸ್ಗೂ ಕೊಟ್ಬಿಡೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು 2 ಮೀಟ್ರ್ ತೊಗೊಬಂದಿದ್ದೆ. ಫ್ರಂಟ್ಗಾಗಿ ಮತ್ತು ಇನ್ನೊಂದು ಸ್ವಲ್ಪ ಇದನ್ನು ಸ್ಲೀವ್ಸ್ಗೆ ಅಡ್ಜಸ್ಟ್ ಆಯಿತು. ಸ್ಲೀವ್ಸ್ಗೆ 2 ಸ್ಲೀವ್ಸ್ಗೂ ಹಾಕ್ಬಿಟ್ಟು ಆಮೇಲೆ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಇದು ಉದ್ದ ಸ್ಲೀವ್ಸ್ ಇದೆ. ಆಮೇಲೆ ಸ್ಟಿಚ್ಚಿಂಗು ಅಷ್ಟೇ 2 ಕಡೆ ಸ್ಟಿಚ್ ಮಾಡಬೇಕಾಗುತ್ತೆ. ಸ್ವಲ್ಪ ಎತ್ಕೊಂಡ್ಬಿಡುತ್ತೆ ಇಲ್ಲಾಂದರೆ ಲೇಸು ಸಣ್ಣದಾದ್ರೂ 2 ಕಡೆನೂ ಸ್ಟಿಚ್ ಬರಬೇಕು. ಯಾವುದೇ ಲೇಸ್ ಆದರೂ ಅಷ್ಟೇ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ನೋಡಿ. ಇವಾಗ ನೀಟಾಗಿ ಹಾಕ್ಕೊಂಡು ನ್ಯಾಚ್ ಹಾಕ್ಕೊಂಡು ಸ್ಲೀವ್ಸ್ನ ಸ್ಟಿಚ್ ಮಾಡ್ಕೋಬೇಕು. ಕರೆಕ್ಟಾಗಿ ನಾನು ಮಧ್ಯದಲ್ಲಿ ಇಟ್ಕೊಂಡು ಯಾವಾಗಲೂ ಅಷ್ಟೇ ನಾನು ಜಾಸ್ತಿ ಮಧ್ಯದಲ್ಲಿ ಇಟ್ಕೊಂಡೆ ಸ್ಟಿಚ್ ಮಾಡ್ತೀನಿ. ಯಾಕೆಂದರೆ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಬರಬಾರ್ದು ಅಂದ್ಬಿಟ್ಟು ನಾನು ಕರೆಕ್ಟಾಗಿ ಮಧ್ಯದಲ್ಲೇ ನ್ಯಾಚ್ ಇರುತ್ತಲ್ಲ, ನ್ಯಾಚ್ನ ಮಧ್ಯದಲ್ಲಿ ಇಟ್ಕೊಂಡೆ ಸ್ಟಿಚ್ ಮಾಡೋದು. ಅವಾಗೇನಾಗುತ್ತೆ, ಆ ಕಡೆ ಪೀಸ್ ಆ ಕಡೆಗೆ ಈ ಕಡೆ ಕರೆಕ್ಟಾಗಿ ಮಧ್ಯ ಬರುತ್ತೆ. ಇಲ್ಲಾಂದರೆ ಆ ಕಡೆಯಿಂದ ಬರೋ ಅಷ್ಟರಲ್ಲಿ ಜಾಸ್ತಿ ಬರೋದು ಕಮ್ಮಿ ಆಗೋದು ಆ ಥರ ಆಗೋದ್ರಿಂದ ನಾನು ಮಧ್ಯದಲ್ಲಿಂದನೇ ಸ್ಟಿಚ್ ಮಾಡ್ಕೊತೀನಿ. ಒಂದು ಕಡೆ ಮಾಡಿಬಿಟ್ಟು ಆಮೇಲೆ ಇನ್ನೊಂದು ಕಡೆ ಸ್ಟಿಚ್ ಮಾಡ್ತೀನಿ. ಈ ರೀತಿ 2 ಕಡೆನೂ ಸ್ಟಿಚ್ ಮಾಡ್ಕೋಬೇಕು. ಈ ಸ್ಟಿಚಿಂಗ್ ಆದಮೇಲೆ ಸೈಡ್ ಜಾಯಿಂಟ್ ಮಾಡಬೇಕಾದ್ರೆ ಇದಕ್ಕೆ ಒಂದು ನಾನು ಅದೇ ಡೋರಿ ಕೊಡೋಣ, ಹಿಂದೆ ಟ್ಯಾಗ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಕೆಳಗಡೆ ಚಿಕ್ಕದಾಗಿ ಮೇಲೆ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಒಂದು ದಾರ ಗಂಟಾಕೊಂಡು ಒಳಗಡೆ ದಾರ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಳೋದು. ಆ ಸ್ಟಿಚ್ ಹಾಕ್ಕೊಂಡ್ಬಿಟ್ರೆ ಆಮೇಲೆ ಅದನ್ನು ಉಲ್ಟಾ ತಿರುಗಿಸ್ಕೊಳ್ಳೋದು. ಈ ರೀತಿ ನೋಡಿ, ಇಷ್ಟೇ ಇದು. ಇವಾಗ ಅದನ್ನು ಹಾಕಿದ್ರೆ ನಮಗೆ ಲೂಸು ಟೈಟ್ ಆಗೋದಿಲ್ಲ. ಲೂಸ್ ಏನಾದರೂ ಆದರೆ ಹಿಂದೆ ಟ್ಯಾಗ್ ಕಟ್ಕೊಳ್ಳೋದ್ರಿಂದ ನೀಟಾಗಿ ಬರುತ್ತೆ. ನಾನು ಫಸ್ಟ್ಗೇ ಕರೆಕ್ಟಾಗಿ ಸೊಂಟದ ಹತ್ರ ಜಾಯಿಂಟ್ ಮಾಡ್ಕೊಂಬಿಡ್ಬೇಕು. ಆ ಕಡೆನೂ 2 ಕಡೆ ಜಾಯಿಂಟ್ ಮಾಡಿ ಮಧ್ಯೆ ಅದನ್ನು ಪಿನ್ ಹಾಕ್ಬಿಡ್ಬೇಕು. ಯಾಕಂದರೆ ತಿರ್ಗಾ ಮಧ್ಯದಲ್ಲೆಲ್ಲ ಹೊಲಿಬೇಕಾದ್ರೆ ಸಿಗಾಕೊಂಡ್ಬಿಡುತ್ತೆ. ಆಮೇಲೆ ಲೈನಿಂಗು ಮತ್ತು ಈ ಮೇನ್ ಪೀಸ್ ಎರಡನ್ನೂ ಜಾಯಿಂಟ್ ಮಾಡ್ಕೋಬೇಕು. ಲಂಗದ್ದು 4 ಕಡೆನೂ ಮಾಡ್ಕೊಬಿಟ್ರೆ ಒಳ್ಳೆಯದು. ಯಾಕಂದರೆ ಅದು ಬೇರೆ ಇದು ಬೇರೆ ಸಪ್ರೇಟ್ ಆಗಿಬಿಟ್ರೆ ಆ ಕಡೆಗೆ ಸ್ಟಿಚಿಂಗ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ನೋಡಿಕೊಂಡು 2 ಕಡೆನೂ 2 ಫ್ರಂಟು ಬ್ಯಾಕು ಎರಡನ್ನೂ ಸ್ಟಿಚ್ ಮಾಡ್ಕೊಂಬಿಡ್ಬೇಕು. ಇವಾಗ ಇದನ್ನು ನೋಡಿ 2 ಸೇರಿಸ್ಬಿಟ್ಟು ಒಂದು ಪಿನ್ ಹಾಕ್ಕೊಂಬಿಡಿ. ಇವಾಗೇನಾಗುತ್ತೆ, ನಾವು ಸ್ಟಿಚ್ ಮಾಡಿದಾಗ ಆ ಕಡೆ ಈ ಕಡೆ ಸಿಗಾಕೊಳ್ಳಲ್ಲ ಅದು. ಈ ರೀತಿ ಮಾಡ್ಕೊಂಡು ಸ್ಟಿಚ್ ಹಾಕ್ಬಿಟ್ಟು ಕರೆಕ್ಟಾಗಿ ಆಮೇಲೆ ಸೊಂಟದ ಹತ್ರ ಕರೆಕ್ಟಾಗಿ ಎರಡನ್ನೂ ಮ್ಯಾಚ್ ಮಾಡ್ಕೋಬೇಕು. ನಾವು ಎಷ್ಟು ಮಾರ್ಜಿನ್ ಬಿಟ್ಟಿದ್ದೀವಿ ಆ ಥರ ನೋಡಿಕೊಂಡು ಸೊಂಟದ ಹತ್ರ ಕಂಕ್ಳ ಹತ್ರ ಎಲ್ಲ ಪಿನ್ ಹಾಕ್ಕೊಂಬಿಟ್ಟು ಆಮೇಲೆ ಸ್ಟಿಚ್ ಮಾಡ್ಕೋಬೇಕು. ಅಲ್ಲೇನಾದರೂ ಹೆಚ್ಚು ಕಮ್ಮಿ ಬಂದಾಗ ನಾವು ನೋಡಿಕೊಂಡು ಒಂದು ಸ್ಟಿಚ್ ಹಾಕ್ಕೋಬೇಕಾಗುತ್ತೆ. ಇವಾಗ ಕಂಕ್ಳೆಲ್ಲ ಒಂದು ಸ್ವಲ್ಪ ಜಾಸ್ತಿ ಬಂತು, ಇಲ್ಲ ಸೊಂಟದ ಹತ್ರ ಜಾಸ್ತಿ ಬಂತು, ಅದು ನೋಡ್ಕೋಬೇಕು. ಬರದೇ ಇದ್ದಂಗೆ ನೋಡಿಕೊಂಡು ಕರೆಕ್ಟಾಗಿ ಜಾಯಿಂಟ್ ಒಂದೇ ತಾವು ಬರೋ ಥರ ನೋಡ್ಕೋಬೇಕು. ನೋಡಿ, ಈ ರೀತಿ ಜಾಯಿಂಟ್ ಮಾಡಿಕೊಂಡು ಸ್ಟಿಚ್ ಮಾಡಿದ್ರೆ ಆಯಿತು. ಇದನ್ನೇ ಬೇಕಾದ್ರೆ ಓಪನ್ನು ಇಟ್ಕೋಬೋದು. ನಾನು ಓಪನ್ ಇಟ್ಟಿಲ್ಲ. ನೀವು ಬೇಕು ಅಂದರೆ ಸೈಡ್ ಓಪನ್ನು ಅಲ್ಲಿಗೆ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಓಪನ್ ಇಟ್ಕೋಬೋದು. ನೋಡಿ, ಈ ರೀತಿ ಬಂತು. ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.